ಬುರುಡೆ ಗ್ಯಾಂಗ್ ರಹಸ್ಯ ಅನ್ನೋ ಸಾಕಷ್ಟು ತನಿಖೆಯನ್ನು ಕೂಡ ನಡೀತು. 12 ವರ್ಷಗಳ ಹಿಂದೆ ನಡೆದಂತಹ ಸೌಜನ್ಯ ಪ್ರಕರಣ ಎಲ್ಲದಕ್ಕೂ ಮೂಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಜನರುಗಳಿಗೆ ಇಷ್ಟು ದಿನ ದಾರಿ ತಪ್ಪಿಸಿದ್ರ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇರುವಂತಹ ಸಂಗತಿ ವಿಷಯ. ಸಮೀರ್ ಎಂಡಿ ಅವರು ಸಾಕಷ್ಟು ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರು, ಜನಗಳು ಸಹ ಅದನ್ನ ಒಪ್ಕೊಂಡಿದ್ರು. ಇವಾಗ ಆ ವಿಡಿಯೋಗಳೆಲ್ಲ ಡಿಲೀಟ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಒಂದು 3 ಪ್ರಚಾರ ಚೆನ್ನಾಗಿ ಬರ್ತಾ ಇದೆ. ಒಂದು ಇವ್ರ ಕಿತ್ತಾಟ ರಾಜಕಾರಣಿಗಳದು, ನಾವು ಕಟ್ಟುವ ತೆರಿಗೆ ಹಣದಿಂದ ಇವರು 100 ಬೈಕ್ಗಳು ಕಾರುಗಳು ತಗೊಂಡು ಶೋ ಕೊಡಕ್ ಅವ್ರು ಬಂದೀಗ ಎಲ್ಲ ಸುಮ್ಮನೆ ಫೇಕ್. ಯಾಕಂತ ಕೇಳಿ ಧರ್ಮಸ್ಥಳ ಮಂಜುನಾಥ ಕಾಯನೊಬ್ಬನ ಇರ್ತಾನೆ, ಯಾರೋ ಅಮಾಯಕ ಸಿಗ್ತಾ ಅವನು ನೋಟಿಸ್ ಕೊಟ್ಟು ಕರೆದಿ ತನಿಖೆ ಮಾಡ್ಬಿಡೋದಲ್ಲ ಸಿಟಿ ಇದ್ರಲ್ಲಿ. ನೋಡಿ ಅಲ್ಲಿ ರೈತರು ಸಾಯ್ತಾ ಬಿದ್ದಿದ್ದಾರೆ ಕಬ್ಬಿಗೆ. ಪಾಪ ಅವ್ರು ಬೆಳೆದ ಒಂದು ರೈತರ ಪಾಡು. ರೈತ ಇಲ್ಲ ಅಂದ್ರೆ ಇವ್ರು ಏನಿಲ್ಲ ಮಣ್ಣು ತಿನ್ಬೇಕು. ಇವ್ರು ನಮ್ಮ ಆಳೋರು ಸರಿಗಿದ್ರೆ ನಮ್ಮ ರಾಜ್ಯ ಕರೆಕ್ಟ್ ಆಗಿರ್ತದೆ. ಅಧಿಕಾರಿ ಒಂದ್ ಗಾಡಿ ಹೋಯ್ತಾನೆ ಅಂದ್ರೆ ಅವ್ನ ತೆರಿಗೆ ಕಟ್ಟೋ ದುಡ್ಡಲ್ಲೇ ಡೀಸೆಲ್ ಪೆಟ್ರೋಲ್ ಕಾರು ಬಂದು ಜನದದು. ಇವ್ರು ಸರ್ಕಾರದವ್ರದಲ್ಲ ಕಾರ್, ಅದು ಸರ್ಕಾರ ಅಂತ ಸುಮ್ನೆ ಒಂದ್ ನೆಪ್ ಮಾತ್ರ ಹಾಕೊಂಡಿರ್ತಾರ ಅಷ್ಟೇ. ಈ ರಾಜಕಾರಣಿಗಳ ಮಕ್ಕಳುಗಳು ಇದಾರಲ್ರಿ, ಒಂದು ದಿನ ಅವ್ರ ಮನೆ ಬಾಕಲ್ ಕಸನ ಅವ್ರು ಕ್ಲೀನ್ ಮಾಡ್ಬಿಡ್ಲಿ ನೋಡಲ್ಲ ಬೆಂಗಳೂರು. ಹಾಯ್ ಹಲೋ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣ ನಮ್ಮ ರಾಜ್ಯದಲ್ಲಿ ಅಂತ ಅಲ್ಲ, ಇಡೀ ರಾಷ್ಟ್ರದಲ್ಲಿ ಅತಿ ಹೆಚ್ಚು ಸಂಚಲನ ಮೂಡಿಸಿದಂಥದ್ದು ಮತ್ತೆ ಬೇರೆ ಒಂದು ಸ್ವರೂಪವನ್ನೇ ಪಡ್ಕೊಂಡಂತಹ ಪ್ರಕರಣ ಅಂದ್ರೆ ಅದು ಧರ್ಮಸ್ಥಳ ಪ್ರಕರಣ. ಉದಾಹರಣೆಗೆ ಅಲ್ಲಿ ಸಾಕಷ್ಟು ತನಿಖೆಗಳು, ಸಾಕಷ್ಟು ಪ್ರಕರಣಗಳು ಸಹ ಬಯಲಿಗೆ ಬರ್ತಾ ಹೋಯ್ತು. ಯಾಕಂತ ಅಂದ್ರೆ ಊತಿಟ್ಟಿರುವಂತ ಸಾಕಷ್ಟು ಶವಗಳನ್ನ ಹೊರಗಡೆ ತೆಗ್ದಿರೋಂತಾಗಿರ್ಬೋದು, ಮತ್ತೆ ಬುರುಡೆ ಗ್ಯಾಂಗ್ ರಹಸ್ಯ ಅನ್ನೋ ಸಾಕಷ್ಟು ತನಿಖೆಯನ್ನು ಕೂಡ ನಡೀತು. ಇನ್ನು ಎಕ್ಸಾಂಪಲ್ ಅಂತ ಅಂದ್ರೆ 12 ವರ್ಷಗಳ ಹಿಂದೆ ನಡೆದಂತಹ ಸೌಜನ್ಯ ಪ್ರಕರಣ ಎಲ್ಲದಕ್ಕೂ ಮೂಲ ಅಂತ ಹೇಳಿದ್ರು ತಪ್ಪಾಗಲ್ಲ. ಯಾಕೆ ಅಂದ್ರೆ MD ಸಮೀರ್, ದೂತ MD ಸಮೀರ್ ಇವ್ರು ಏನಿರ್ತಾರೆ 12 ವರ್ಷಗಳ ಹಿಂದೆ ನಡೆದಿರುವಂತಹ ಸೌಜನ್ಯ ಪ್ರಕರಣನ ಕಳೆದ ಒಂದಷ್ಟು ತಿಂಗಳ ಹಿಂದೆ ಯೂಟ್ಯೂಬ್ ಅಲ್ಲಿ ಒಂದು ವಿಡಿಯೋ ಮಾಡಿಬಿಡ್ತಾರೆ. ಅದು ಎಲ್ಲದಕ್ಕೂ ಮೂಲ ಅಂತ ಅಂದ್ರೆ ಇದೇನೆ. ಆ ವಿಡಿಯೋ ಆದ್ಮೇಲೆ ಸಾಕಷ್ಟು ಜನ ಈ ಪ್ರಕರಣದ ಹತ್ರ ಮುಖ ಮಾಡ್ತಾರೆ, ಊತಿಟ್ಟಿರೋ ಸತ್ಯಗಳನ್ನ ಹೊರಗಡೆ ತೆಗಿಯೋಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಇದೀಗ ದೂತ MD ಸಮೀರ್ ಈ ಅಕೌಂಟ್ ಅಲ್ಲಿ ಇದ್ದಂತಹ ಸಾಕಷ್ಟು ವಿಡಿಯೋ ಇದೀಗ ಡಿಲೀಟ್ ಆಗಿರುವಂಥದ್ದು. ಯಾಕೆ ಡಿಲೀಟ್ ಮಾಡಿದ್ರು? ಅವ್ರು ಹೇಳಿರುವಂಥ ಎಲ್ಲ ವಿಷಯಗಳೆಲ್ಲ ಸುಳ್ಳ? ಈ ರೀತಿ ನಿರ್ಧಾರ ತಗೊಳ್ಳೋಕೆ ಏನ್ ಕಾರಣ? ಹಾಗಾದ್ರೆ ಜನರುಗಳಿಗೆ ಇಷ್ಟು ದಿನ ದಾರಿ ತಪ್ಪಿಸಿದ್ರ ಈ ಎಲ್ಲಾ ವಿಷಯಗಳು ಸಹ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡ್ತಾ ಇರುವಂತಹ ಸಂಗತಿ ವಿಷಯ. ಇದ್ರ ಬಗ್ಗೆ ಜನ ಯಾವ ರೀತಿ ಮಾತಾಡ್ತಾರೆ, ಇದ್ರ ಬಗ್ಗೆ ಜನ ಅಭಿಪ್ರಾಯ ಏನ್ ಪಡ್ತಾ ಇದಾರೆ, ಇವೆಲ್ಲವನ್ನು ಸಹ ಜನರ ಹತ್ರನೇ ಮಾತಾಡ್ತಾ ಹೋಗೋಣ ಬನ್ನಿ. ಸರ್, ನಾವು ಈಗಾಗಲೇ ನೋಡ್ತಾ ಇದ್ವಿ ಧರ್ಮಸ್ಥಳ ಪ್ರಕರಣ ಇಡೀ ರಾಜ್ಯದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲೂ ಸಹ ಕೂಡ ಸದ್ದು ಮಾಡ್ತು, ಬೇರೆ ಸ್ವರೂಪನೇ ಕೊಡ್ತಾ ಹೋಯ್ತು ಜನರ ಮನಸ್ಸಲ್ಲಿ. ಇದ್ರ ಬಗ್ಗೆ ಸಮೀರ್ MD ಅವರು ಸಾಕಷ್ಟು ವಿಡಿಯೋಗಳನ್ನ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಮಾಡಿದ್ರು, ಜನಗಳು ಸಹ ಅದನ್ನ ಒಪ್ಕೊಂಡಿದ್ರು. ಇವಾಗ ಆ ವಿಡಿಯೋಗಳೆಲ್ಲ ಡಿಲೀಟ್ ಆಗಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಮೇಡಮ್ ಅವರೇ, ಫಸ್ಟ್ ಆಫ್ ಆಲ್ ಧರ್ಮಸ್ಥಳದ ಬಗ್ಗೆ ಯಾರು ಅಪಪ್ರಚಾರ ಮಾಡೋಂಗಿಲ್ಲ. ಯಾಕೆಂದ್ರೆ ಪವಿತ್ರವಾದ ಸ್ಥಳ, ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಅದಕ್ಕೆ ಆದ ಒಂದು ಸ್ಥಾನ ಮಾನ, ದೇವ್ರನ್ನ ನಂಬಿ ಅವರು ನಿಜ ರೂಪದಲ್ಲಿರೋವಂಥ ಅಣ್ಣಪ್ಪ ಅಂತ ಹೇಳಿ ಎಲ್ಲ ಜನ, ನಮ್ಮ ಕರ್ನಾಟಕದಲ್ಲಿರುವಂಥ ಎಲ್ಲ ಜನ ಇಷ್ಟಪಡೋವಂಥ ಸ್ಥಳ ಅದು. ಅದ್ರ ಬಗ್ಗೆ ಅಪಪ್ರಚಾರ ಮಾಡೋಂಗಿಲ್ಲ. ಈ ವಿಡಿಯೋಗಳು ನಾವು ಕೂಡ ನೋಡಿದ್ವಿ. ನಾವು ಕೂಡ ನೋಡಿದಾಗ ಎಲ್ಲ ಅವ್ರಿಗೆ ಮೋಸ್ಟ್ಲಿ ಸರ್ಕಾರದ ಭಯನೋ ಇಲ್ಲ ಯಾರೋ ಅಧಿಕಾರಿಗಳ ಭಯದಿಂದ ಡಿಲೀಟ್ ಮಾಡಿಬಿಟ್ಟವ್ರೆ ಅನ್ನಿಸ್ತದೆ. ಒಂದು ಸತಿ ಹಾಕಕ್ಕೆ ಮುಂಚೆ ಯೋಚನೆ ಮಾಡಬೇಕದು. ಕರ್ನಾಟಕದ ಜನ ಯಾವ ಥರ ತೊಗೋತಾರೆ ಅಂತ. ಯಾವುದೇ ಒಂದು ಯೂಟ್ಯೂಬರ್ ಆಗಲಿ ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಏನೇ ಒಂದು ಅಪ್ಲೋಡ್ ಮಾಡ್ತು ಅಂದರೆ ಅದನ್ನು ಜನರ ಮೇಲೆ ಬಿಡಬೇಕು. ಜನ ಯಾವ್ದು ತೊಗೋತಾರೆ, ಒಳ್ಳೇದು ಕೆಟ್ಟದ್ದು ಜನದ್ದು ಇದು ಅಭಿಪ್ರಾಯಗಳು. ಮೋಸ್ಟ್ಲಿ ಅವರೆಲ್ಲ ಸರ್ಕಾರದ ಭಯನೋ ಇಲ್ಲ ಕೆಲವು ರಾಜಕಾರಣಿಗಳ ಭಯನೋ ಇಲ್ಲ ನಮ್ಮ ಕಾನೂನಲ್ಲಿ ಹಾಕೋ ಅವಕಾಶ ಇರಲಿಲ್ವೇನೋ, ಬಟ್ ಹಾಕ್ಬಿಟ್ಟಿದ್ದೀನಿ ಅಂತ ಹಾಕಿದಾರೋ ಏನೋ ಗೊತ್ತಿಲ್ಲ. ಬಟ್ ಒಂದು ಸತಿ ಹಾಕಿದ್ನ ಡಿಲೀಟ್ ಮಾಡಬಾರ್ದು. ಅದು ಡಿಲೀಟ್ ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ ಮೇಡಮ್ ಅವರೇ. ನಾವು ನೋಡಿದ್ದೀವಿ, ಅದೆಲ್ಲ ಟಿ ವಿ ಒಳಗೆ ನೋಡಿದ್ದೀವಿ. ತುಂಬ ಈಗ ಒಂದು 6-7 ತಿಂಗಳಿಂದ ಬೆಳಗ್ಗೆ ಎದ್ದರೆ ರಾತ್ರಿ ಆದರೆ ಅದೇ ಬರ್ತಾ ಇರೋದು. ಅದು ಬಿಟ್ಟರೆ ಬೇರೆ ಯಾವುದೂ ಇಲ್ಲ. ಇಲ್ಲಿ ಒಂದು 3 ಪ್ರಚಾರ ಚೆನ್ನಾಗಿ ಬರ್ತಾ ಇದೆ. ಒಂದು ಇವ್ರ ಕಿತ್ತಾಟ ರಾಜಕಾರಣಿಗಳದು, ನಾನು ಬೇಕು ನನಗೆ ಬೇಕು ಅನ್ನೋದು. ಜನರ ಕೆಲಸ ಅಂತೂ ಏನೂ ಇಲ್ಲ ಇದರಲ್ಲಿ, ಬರೀ ಕಿತ್ತಾಟನೇ. ಒಂದೊಂದು ಹೆಣ ಊತಾಕ್ಬಿಡ್ಬೋದು ಗುಂಡಿಗಳಲ್ಲಿ, ಆ ಥರ ಆಗ್ಬಿಟ್ಟಿದೆ ಬೆಂಗಳೂರು ಸಿಟಿ ಫುಲ್ಲು. ನಾವು ಕಟ್ಟುವ ತೆರಿಗೆ ಹಣದಿಂದ ಇವರು 100 ಬೈಕ್ಗಳು ಕಾರುಗಳು ತೊಗೊಂಡು ಶೋ ಕೊಡೋಕೆ ಮಾತ್ರ ನಡೀತಾರೆ, ಕೆಲಸಗಳಾಗ್ತಾ ಇಲ್ಲ. ಇಲ್ಲಿ 3 ಆಗ್ತಾ ಇರೋದು. ಒಂದು 18 ತಿಂಗಳಿಂದ ದರ್ಶನ್ದೊಂದು, ಮತ್ತು ಈ ಧರ್ಮಸ್ಥಳದ್ದು. ಇದು 2 ಬುರುಡೆ ಮತ್ತು ಧರ್ಮಸ್ಥಳ. ನೆನ್ನೆ ನೋಡ್ತೀನಿ ಅವ್ರಿಗೆ ಬೇಲೆ ಆಗೋಗಿದೆ. ನಾನು ಅಲ್ಲಿದೆ ಬುರುಡೆ, ಇಲ್ಲಿದೆ ಬುರುಡೆ ತೋರಿಸ್ತೀನಿ ಅಂತೇಳಿ ಇವರು ಹಲವಾರು ತೆರಿಗೆ ಕಟ್ಟೋ ಬಡಬಗರು ತೆರಿಗೆ ಕಟ್ಟೋ ದುಡ್ಡಲ್ಲಿ ಇವರು ತನಿಖೆಗಳು ಮಾಡಿಕೊಂಡು ಸರಿಯಾದ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ. ಇದು ಯಾರು ತಪ್ಪಿತಸ್ಥ ಅನ್ನೋರು ಆಗ್ತಾ ಇಲ್ಲ. ಇಲ್ಲಿ ಬರೀ ಸೌಜನ್ಯದ ಒಂದೇ ಅಲ್ಲ,
ಹೆಣ್ಮಕ್ಳ ವಿಷಯದಲ್ಲಿ 4 ವರ್ಷದ ಮಕ್ಕಳನ್ನೂ ಕೂಡ ಬಿಡ್ತಾ ಇಲ್ಲ ಅಂಥವ್ರು ಇವತ್ತು ನೋಡಿ. ಇವಾಗ ನಿಮಗೆ ದಯವಿಟ್ಟು ನಿಮ್ಮ ಮೀಡಿಯಾ ಮುಂದೆ ಒಂದು ಕೇಳ್ತೀನಿ, ಮೊನ್ನೆ ಯಾವುದೋ ಒಂದು ವೈರಲ್ ಆಯಿತು, ಜೈಲಲ್ಲಿ ಡ್ರಿಂಕ್ಸ್ ಮಾಡ್ತಾರೆ, ಮೊಬೈಲ್ ಇದೆ, ಒಬ್ಬ ಸಂಕೇತ ಹೋಗೋನ ಕೈಲಿ ಮೊಬೈಲ್ ಇದೆ ಅಂದರೆ ಇಲ್ಲಿ ವೈರಲ್ ಮಾಡೋದಲ್ಲ, ಇವ್ರನ್ನೆಲ್ಲ ಇವ್ರು ತನಿಖೆ ಮಾಡೋದು, ಇವ್ರನ್ನೆಲ್ಲ ಇವ್ರು ಕರ್ಸೋದು. ಯಾರು ಹೇಳಿ? SIT ಅವ್ರು ಇವ್ರಿಗೆಲ್ಲ ಕರ್ಸ್ಬೇಕಾಗಿರೋದು. ಆ ಮೊಬೈಲ್ ತೊಗೊಂಡೋಗಿ ಕೊಟ್ಟಿದ್ಯಾರು, ಆ ಮೊಬೈಲ್ನ ವಿಡಿಯೋ ಮಾಡಿದವನು ಯಾರು? ಈ ಥರ ಉಮೇಶ್ ರೆಡ್ಡಿ ನೋಡಿ, ನಿಮ್ಗೆ ಗೊತ್ತಿದೆ ಹಲವಾರು ವಿಕೃತ ಕಾಮಿ ಉಮೇಶ್ ರೆಡ್ಡಿ, ಅವನ ಕೈಯಲ್ಲಿ 8 ಮೊಬೈಲ್ ಇದೆ. ಟಿ ವಿ ಒಳಗೆ ನಿಮ್ಮ ಮೀಡಿಯಾದಲ್ಲಿ ಬರೋದನ್ನೇ ನಾವು ಅದನ್ನು ಕೌಂಟೇ ಮಾಡಿಬಿಟ್ಟಿದ್ದೀನಿ. 8 ಮೊಬೈಲ್, ಒಬ್ಬ ಸಜಾಬಂದಿ ಹತ್ರ 8 ಮೊಬೈಲ್ ಇದೆ ಅಂದರೆ ಅವನಿಗೆ ಫೋನ್ ತೊಗೊಂಡೋಗಿ ಕೊಟ್ಟಿದ್ಯಾರು, ಆ ವಿಡಿಯೋ ಮಾಡಿದ್ಯಾರು? ಇವರು ಟೆರರಿಸ್ಟ್ ಹತ್ರ ಹೋಗಿ ಒಬ್ಬರು ವಿಡಿಯೋ ಮಾಡಿ ಅವನು ಯಾವ್ಯಾವ ರಾಜ್ಯಕ್ಕೆ ಮಾತಾಡಿರ್ಬೋದು, ಅವನ ಹತ್ರ ಆ್ಯಂಡ್ರಾಯ್ಡ್ ಸೆಟ್ ಇದೆ ಅಂದರೆ ಅದನ್ನು ತೊಗೊಂಡೋಗಿ ಕೊಟ್ಟಿದ್ದಾರೋ ಅವ್ರನ್ನ ತನಿಖೆ ಮಾಡ್ಬೇಕು. ಇವರು ವಿಡಿಯೋ ಮಾಡಿದವನ್ನ ಮಾಡಬೇಕು. ಅದನ್ನು ವೈರಲ್ ಬಂದಲ್ಲ, ಈಗ ನಾನೆಲ್ಲ ಒಂದು ಕಡೆ ಇರ್ತೀನಿ, ನನ್ನ ಮೊಬೈಲ್ಗೆ ಫೇಸ್ಬುಕ್ಕಲ್ಲಿ ಬರುತ್ತೆ, ಅದು ನಾನು ಯಾರಿಗೋ ಫ್ರೆಂಡ್ ಕಳಿಸ್ತೀನಿ, ಅವ್ರನ್ನೆಲ್ಲ ತೊಗೊಂಡು ತನಿಖೆ ಮಾಡೋದಲ್ಲ. ಇವರು ಮಾಡಿದವನ್ನ ಯಾರು ತೊಗೊಂಡೋಗಿ ಕೊಟ್ಟಿದ್ದಾರೋ. ಇವಾಗ ಸುಮಾರು ಒಂದು 10 ಗೇಟ್ ಇದೆ JC ಸೆಂಟ್ರಿಂದ 10 ಗೇಟ್ ಇದೆ. ಆ ಗೇಟ್ ಒಳಗಡೆ ಮೊಬೈಲ್ ಯಾರು ತೊಗೊಂಡೋಗಿ ಕೊಟ್ಟರು, ವಿಡಿಯೋ ಮಾಡಿದ್ಯಾರು? ಇದು ಬೇಕಾಗಿರೋ ತನಿಖೆ ಆಗಬೇಕಾಗಿರೋ ಇದಿದ್ದು ಮೇಡಮ್. ಯಾರೋ ಅಮಾಯಕ ಸಿಗ್ತಾ ಅವ್ನಿಗೆ ನೋಟಿಸ್ ಕೊಟ್ಟು ಕರೆದಿ ತನಿಖೆ ಮಾಡಿಬಿಡೋದಲ್ಲ SIT ಇದರಲ್ಲಿ. ಇಂಥದ್ದೆಲ್ಲ ಮಾಡಬೇಕು. ಫಸ್ಟು ಇದ್ರ ಬಗ್ಗೆ ಸತ್ಯತೆ ತಿಳಿಬೇಕು. ಯಾವುದೇದೋ ಬೆಳಿಗ್ಗೆ ಎದ್ದರೆ ಇದೆ, ಇನ್ನೇನಿಲ್ಲ, ಇದು ವರ್ಷೊಂದು ಆ ಬುಡ್ಡೇದು, ಅದು ಬಿಟ್ಟರೆ ರಾಜ್ಯದಲ್ಲಿ ಏನೂ ನಡೀತಾ ಇಲ್ವಾ ನೋಡಿ. ಅಲ್ಲಿ ರೈತರು ಸಾಯ್ತಾ ಬಿದ್ದಿದ್ದಾರೆ ಕಬ್ಬಿಗೆ. ಪಾಪ ಅವ್ರು ಬೆಳೆದು ಹೊಡೆಯೋ ಕಳ್ಳರ ಕಾಣದೆ, ಕಚ್ಚೋ ಹಾವು ಕಾಣದೆ, ಅದು ನೀರಿಲ್ಲದೆ ಒಣಗೋಗಿ ಕಷ್ಟ ಬಿದ್ದು ಬೆಳೆದಿರ್ತಾರೆ. ಅವ್ರಿಗೆ ಒಂದು ಬೆಲೆ ನಿಗದಿ ಪಡಿಸೋಕ್ಕಾಗ್ತಾ ಇಲ್ಲ ಇವ್ರ ಕೈಲಿ. ನೋಡಿ ಮೆಕ್ಕೆಜೋಳದ್ದು ರೈಟ್ ಕೊಡಿ ಅಂತ ಒದ್ದಾಡ್ತಾ ಇದ್ದಾರೆ, ಮಳೆಯಲ್ಲಿ ನೆಂದು ಮೊಳಕೆ ಹೊಡಿತಾ ಇದೆ. ಆ ಈರುಳ್ಳಿ ನೋಡಿ, ಈರುಳ್ಳಿ ಪಾಡು ಬೆಳೆದವ್ರ ಪಾಡು, ಬೆಳೆದವ್ನ ರೈತನ ಪಾಡು. ರೈತ ಇಲ್ಲ ಅಂದರೆ ಇವ್ರು ಏನಿಲ್ಲ, ಮಣ್ಣು ತಿನ್ಬೇಕು ಇವರು. ಇವ್ರೇನು ಇವ್ರ ಮಕ್ಕಳು ಹೋಗಿ ರಾಜಕಾರಣಿಗಳು ಮಕ್ಕಳು ಯಾರು ಬೆಳೀತಾ ಇಲ್ಲ ಮೇಡಮ್, ಬಡವ ರೈತನೇ ಬೆಳೀತಾ ಇರೋದು. ಅವ್ರಿಗೆ ಒಂದು ಸೂಕ್ತವಾದ ನಿಮ್ಮ ಮೀಡಿಯಲ್ಲಿ ದಯವಿಟ್ಟು ನಮ್ಮ ಆಳೋರು ಸರಿಗಿದ್ರೆ ನಮ್ಮ ರಾಜ್ಯ ಕರೆಕ್ಟಾಗಿ ಇರ್ತದೆ. ಇಲ್ಲಿ ನಡೀತಾ ಇರೋದೇನೆಂದರೆ ನನಗೆ ಬೇಕು ಸೀಟ್ ಮಾತ್ರ 2.5 ವರ್ಷದಿಂದ ನಡೀತಾ ಇರೋದು. ನಾವು ಕಟ್ತಾ ಇರೋ ನನ್ನಬ್ಬ ಇವಾಗ ಒಂದು 5 ಲೀಟ್ರ್ ಗ್ಯಾಸ್ ಆಗ್ತದೆ ಅಂದರೆ ಒಂದು 100-105 ರೂಪಾಯಿ ಟ್ಯಾಕ್ಸ್ ಹೋಗುತ್ತೆ, ಪ್ರತಿದಿನ ಕಟ್ತೀನಿ. ಬಟ್ ಈ ತೆರಿಗೆ ಹಣದಲ್ಲಿ ಇವ್ರು ಶೋಕಿ ಮಾಡ್ತಾವ್ರ ಹೊರತು ಜನರ ಕಷ್ಟ ಬಡಬಗರದು ಇದು ಮಾಡ್ತಾ ಇಲ್ಲ. ಇಲ್ಲಿ ದಯವಿಟ್ಟು ನಿಮ್ಮ ಮೀಡಿಯಾದೆಲ್ಲರೂ ತೋರಿಸಿ ಅವ್ರು ರಾಜಕಾರಣಿಗಳಿಗೆ, ಬಡವರಿಗೆ, ರೈತರಿಲ್ಲ ಅಂದರೆ ಇವ್ರ ಜೀವನನೇ ಇಲ್ಲ. ದುಡ್ಡು ತಿನ್ನೋಕ್ಕಾಗಲ್ಲ. ಯಾರು ದುಡ್ಡು ತಿನ್ನೋಕ್ಕಾಗುತ್ತಾ? ಅವ್ನು ಬೆಳೆದ್ರೆ ಅನ್ನನೇ ತಿನ್ನೋದು. ಸುಮ್ಮನೆ ನೆಪ ಮಾತ್ರ ಕೇಳ್ತಾರೆ. ಶಾಲ್ಗಳು ಹಾಕೊಂಡು ಇವರು ಆ ಪ್ರಮಾಣ ವಚನ ಸ್ವೀಕಾರ ಮಾಡ್ತಾರೆ. ಆ ಸಾಲಿಗಿರೋ ಬೆಲೆನ ಅದು ಇವರು ಹಾಕೊಂಡು ಕಳೀತಾರೆ. ಇವರು ಆ ಸಾಲಿಗೆ ರೈತನ ಸಾಲ ಹಾಕೋತಾನಲ್ಲ, ಆ ರೈತನ ಬೆನ್ನೆಲ್ವಂತ ಸುಮ್ಮನೆ ಹೇಳೋದು ಇವರು. ಹಂಗಿದ್ರೆ ಏನಾದರೂ ಇದ್ರೆ ರೈತರಿಗೆ ಮಾಡೋಕೆ ಹೇಳಿ ದಯವಿಟ್ಟು. ಇನ್ನು ಧರ್ಮ ಬಂದಾಗ ಸಾಕಷ್ಟು ಜನಗಳ ಹೆಸರುಗಳು ಬರ್ತಾ ಹೋಗ್ತು. ಆದರೆ ಇವೆಲ್ಲದರ ನಡುವೆ ಸಮೀರ್ MD ಅನ್ನೋ ಒಂದು ಹೆಸರು ಏನಿದೆ ಅದು ಸಾಕಷ್ಟು ಸದ್ದು ಮಾಡ್ತು. ಆದರೆ ಅವ್ರು ಏನೇನು ವಿಡಿಯೋಗಳು ಅಪ್ಲೋಡ್ ಮಾಡಿದ್ರಲ್ವಾ, ನೀವು ನೋಡಿದ್ದೀರಾ ಅಂತ ಹೇಳಿದ್ದೀರಾ. ಅವರು ಆ ವಿಡಿಯೋಗಳಲ್ಲಿ ಹೇಳೋ ಅಂಥ ಮಾತುಗಳು, ಅವರು ವ್ಯಕ್ತಪಡಿಸಿರುವಂತಹ ಭಾವನೆ, ಇವೆಲ್ಲ ನಿಮಗೆ ನಿಜ ಅಂತ ಅನ್ನಿಸ್ತಾ? ಮೇಡಮ್ ಅವರೇ, ನಿಜ ಇದ್ರೆ ಅಂಥವ್ರು ತನಿಖೆ ಮಾಡೋಂಥವ್ರು ಒಳಗಾಕ್ಬೋದಲ್ಲ. ಸುಮ್ಮನೆ ತಿಂಗಳಾರ್ಗಟ್ಲೆ ಯಾಕೆ ತನಿಖೆ ಮಾಡಬೇಕು? ಜನರು ದುಡ್ಡು, ಅದು ಜನರು ಕಟ್ಟೋ ತೆರಿಗೆ ದುಡ್ಡು ಮೇಡಮ್. ಅಧಿಕಾರಿ ಒಂದು ಗಾಡೀಲಿ ಹೋಯ್ತಾನೆ ಅಂದರೆ ಅವ್ನು ತೆರಿಗೆ ಕಟ್ಟೋ ದುಡ್ಡಲ್ಲೇ ಡೀಸೆಲ್ಲು, ಪೆಟ್ರೋಲು, ಕಾರ್ ಬಂದು ಜನದದು. ಇವ್ರು ಸರ್ಕಾರದವ್ರದಲ್ಲ ಕಾರ್, ಅದು ಸರ್ಕಾರ ಅಂತ ಸುಮ್ಮನೆ ಒಂದು ನೆಪ ಮಾತ್ರಕ್ಕೆ ಹಾಕೊಂಡಿರ್ತಾರೆ ಅಷ್ಟೇ. ಅದೆಲ್ಲ ಬಂದು ರೈತರದು, ಈ ಜನರದು, ಬಡ ಜನರು ಕಟ್ತಾರಲ್ಲ, ದಿನಗೂಲಿ ಮಾಡಿ ಕಟ್ತಾನೆ ಟ್ಯಾಕ್ಸ್ ಅವನು. ಅವ್ರು ಮಾಡ್ತಾ ಇರೋದ್ರಲ್ಲಿ ಇವ್ರು ಮಾಡ್ತಾ ಇರೋದು ಆಯ್ತಾ. ಇವ್ರು ಮಾಡಬೇಕಾಗಿರೋದು ಎಂಥವ್ರನ್ನ ಗೊತ್ತಾ? ಆ BMTC ಬಸ್ ಓಡಿಸ್ಬೇಕಾದ್ರೆ ಎಷ್ಟು ಕಷ್ಟ ಅಂತ ಗೊತ್ತಿದೆ. ಮತ್ತೆ ನಮ್ಮನ್ನು ಕಾಯ್ತಾರಲ್ಲ ಯೋಧರು, ಅಂಥವ್ರಿಗೆ ಮಾಡಬೇಕು. ಕಸ ಗುಡಿಸ್ತಾರಲ್ಲ ಅವ್ರ ಪಾಡು, ಒಂದೇ ಒಂದು ದಿನ ಮಾಡಿಬಿಡ್ಲಿ ಅವ್ರು. ಇವ್ರ ಮನೆ ಬಾಕಲ್ ಕಸ ಇವ್ರು ಗುಡಿಸ್ಬಿಡ್ಲಿ. ಈ ರಾಜಕಾರಣಿಗಳು ಮಕ್ಕಳುಗಳು ಇದಾರಲ್ರಿ, ಒಂದು ದಿನ ಅವ್ರ ಮನೆ ಬಾಕಲ್ ಕಸನ ಅವ್ರು ಕ್ಲೀನ್ ಮಾಡಿಬಿಡ್ಲಿ. ನೋಡೋಣ, ಬೆಂಗಳೂರು ಕೊಳ್ತಿ ನಾರ್ತಾ ಇದೆ, ಎಲ್ಲರ ಮನೆ ಮಕ್ಳುಗಳೆಲ್ಲೋ ಕಸಗಳು. ಸುಮ್ಮನೆ ಹೇಳ್ತಾರೆ ರೌಂಡ್ಸ್ ಮಾಡ್ತೀವಿ ಅಂತ. ನಮ್ಮ ಜೊತೆ ಬರಲಿ, ನಾವು ತೋರಿಸ್ತೀವಿ ಬೆಂಗಳೂರು ಸಿಟಿ ಹೆಂಗಿದೆ ಅಂತ. ಒಬ್ಬ ವಿಸಿಟರ್ ಬೆಂಗಳೂರಿಗೆ ಬಂದರೆ ಒಂದು 25-30 ವರ್ಷದಿಂದ ಆಟೋದನ್ನೇ ತೋರಿಸ್ತಾ ಇದೆ. ಇದು ಇವತ್ತು ಇಂಪಾರ್ಟೆಂಟ್ ವೆಹಿಕಲ್ ಇದೆ, ಅವತ್ತಿನ ದಿನ ಇಂಪಾರ್ಟೆಂಟ್ ವೆಹಿಕಲ್ ಇಲ್ಲ. ಒಬ್ಬ ಆಟೋ ಡ್ರೈವರೇ ಒಬ್ಬ ಏರ್ಪೋರ್ಟಲ್ಲಿ ಬಂದು ವಿಸಿಟರ್ ಹೇಳಿದ್ರೆ ಒಬ್ಬ ಆಟೋದವನೇ HLಯಿಂದ ಕರ್ಕೊಬಂದು ಬೆಂಗಳೂರು ತೋರಿಸ್ತಾ ಇದ್ದವನು. ಇವತ್ತು ಬೆಂಗಳೂರು ಸ್ಥಿತಿ ಯಾವ ಸ್ಥಿತಿ ಆಗಿದೆ ಅಂದರೆ ಕೊಳ್ತು ನಾರ್ತಾ ಇದೆ. ಅದನ್ನು ಕ್ಲೀನ್ ಮಾಡೋರು ಯಾರೂ ಇಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್ ಇಷ್ಟೊತ್ತವರೆಗೂ ಮಾತಾಡಿದ್ದಕ್ಕೆ. ನಿಮ್ಮ ಹೆಸರು? ರವಿಕುಮಾರ್ ಅಂತ ಹೇಳಿ. ಎಸ್ ಸರ್, ಇವಾಗ ನಾವು ಏನು ನಮ್ಮ ರಾಜ್ಯದಲ್ಲಿ ನೋಡ್ತಾ ಇದ್ದೀವಿ, ರಾಜ್ಯ ಅಂತ ಹೇಳೋಕ್ಕಾಗಲ್ಲ, ರಾಷ್ಟ್ರ ಮಟ್ಟದಲ್ಲಿ ಅತಿ ಹೆಚ್ಚು ಸದ್ದು ಮಾಡಿದಂಥ ಪ್ರಕರಣ ಅಂದರೆ ಅದು ಧರ್ಮಸ್ಥಳದ ಪ್ರಕರಣ. ಇನ್ನು ಎಲ್ಲ ಪ್ರತಿಯೊಂದು ಅದಕ್ಕೂ ಮುಖ್ಯವಾಗಿ SIT ತನಿಖೆ ರಚನೆ ಆದಂತಹ ಪ್ರಕರಣ ಅಂದರೆ ಅದು ಧರ್ಮಸ್ಥಳ ಪ್ರಕರಣ. ಇನ್ನು ಅದಕ್ಕೆ ಸಮೀರ್ MD ಅವರು ಅತಿ ಹೆಚ್ಚು ವಿಡಿಯೋಗಳನ್ನ ಮಾಡಿದ್ರು. ಆದರೆ ಇದೀಗ ಆ ವಿಡಿಯೋಗಳೆಲ್ಲ ಯೂಟ್ಯೂಬಿಂದ ಡಿಲೀಟ್ ಆಗಿದೆ. ಸಮೀರ್ MD ಅವರು ಕೊಟ್ಟಂತಹ ಮಾಹಿತಿಗಳೆಲ್ಲ ಸುಳ್ಳು ಮೇಡಮ್ ಅದೆಲ್ಲ. ಯಾಕಂತ ಕೇಳಿ, ತಾವೊಬ್ರು ಅವರೊಬ್ಬ ಹಿಂದುತ್ವವಾದಿ ಆಗಿ, ಯಾಕಂತ ಕೇಳಿ ಮೇಡಮ್, ಅವರು ಒಬ್ಬರು ಮುಸ್ಲಿಮರು,
ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ, ಯಾಕಂತ ಕೇಳಿ ಮುಂಚೆ ಮಾಡಂಗಿದ್ರೆ ಅವ್ರು ಮಾಡಿಕೆ ಸೇಲ್ ದುಡ್ಡು ತಗೊಂಡು ಸಿಗಾಕೊಂಡ್ರಲ್ಲಿ ದುಡ್ಡು ತಗೊಂಡು ಯಾಕೆ ಮಾಡ್ಬೇಕಾಯ್ತಾ ಆ ವಿಡಿಯೋನ ಅದನ್ನ ದುಡ್ಡು ಮಾಡಿ ಈಗ ಡಿಲೀಟ್ ಮಾಡಿರೋದೆಲ್ಲನ ದುಡ್ಡು ತಗೊಂಡು ಮಾಡಿದ್ರು ಯಾಕಂತ ಬಂದ್ರೆ ಹಿಂದುತ್ವವಾದಿ ಅದು ಅದ್ರ ಮೇಲೆ ಡಿಲೀಟ್ ಮಾಡಿರಲ್ಲ ಅದನ್ನ ಅದ್ರ ಸಲುವಾಗಿ ಈಗೆಲ್ಲ SIT ಆಮೇಲೆ ಇವರು ಕುಮರೋಡಿ ಅವ್ರಿಗೆ ಗೊತ್ತಲ್ಲ ಅವ್ರ ಕಡೆಯಿಂದೆಲ್ಲ ದುಡ್ಡು ತೊಗೊಂಡು ಎಲ್ಲ ಇದು ಮಾಡಿದ್ರು ಈಗ ಸೌಜನ್ಯ ಕೇಸ್ ನಮಗೂ ಬರುತ್ತೆ ನಮ್ಗೆ ಅಕ್ಕ ತಂಗಿರು ಇರ್ತಾರೆ ಎಲ್ಲರೂ ಇರ್ತಾರೆ ಅವ್ರು ಬಂದು ಈಗ ಎಲ್ಲ ಸುಮ್ಮನೆ ಫೇಕ್ ಯಾಕಂತ ಕೇಳಿ ಧರ್ಮಸ್ಥಳ ಮಂಜುನಾಥ ಕಾಯನೊಬ್ಬನ ಇರ್ತಾನೆ ಕಾಯೋರ ಮೇಲೆ ಇರ್ಬೇಕಾದ್ರೆ ಇವರೆಲ್ಲ ಮಾಡೋದು ಯಾರು ಹೌದಾ ಇಲ್ಲ ಕಾಯರ್ ಯಾರು ಇವರೆಲ್ಲ ವಿಡಿಯೋ ಮಾಡಿ ಡಿಲೀಟ್ ಮಾಡ್ಕೊಂಬಿಟ್ರೆ ಹಂಗಾರೆ ಮಂಜುನಾಥ್ ಮೇಲೆ ನಮಗೆ ಭಕ್ತಿ ಕಡಿಮೆ ಆಗ್ಬಿಡುತ್ತಾ ಕಡಿಮೆ ಆಗುತ್ತಾ ಆಗಲ್ಲ ಹಂಗಾಗಿ ಹೇಳ್ತೀನಿ ಮ್ಯಾಮ್ ಅಷ್ಟೇ ಮಾತು ಅಂದ್ರೆ ನೀವು ಹೇಳ್ತಿದ್ರಾ MD ಸಮೀರ್ ಅವ್ರು ಹೇಳಿರೋದೆಲ್ಲ ತಪ್ಪು ಅಂತ. ಅಂದ್ರೆ ಇದೇ ವಿಚಾರಕ್ಕೆ ಅವರು ವಿಡಿಯೋಗಳನ್ನ ಡಿಲೀಟ್ ಮಾಡಿದ್ದಾರೆ. ಆದ್ರೆ ನಮ್ಮ ಸರ್ಕಾರ ಏನಿದೆ ಅದು SIT ತನಿಖೆನ ಏನಕ್ಕೆ ಈ ಪ್ರಕರಣದಲ್ಲಿ ರಚನೆ ಮಾಡ್ತು ಮೇಡಮ್? ಅದಕ್ಕೆಲ್ಲ ಬಂಡವಾಳ ಬಂದಿರುತ್ತೆ ಮೇಡಮ್, ಆಯ್ತಾ? ಅದಕ್ಕೆಲ್ಲ ಇನ್ಕಮ್ ಬಂದಿರುತ್ತೆ, ಬಂಡವಾಳ ಬಂದಿರುತ್ತೆ, ಹಂಗಾಗಿ ಡಿಲೀಟ್ ಮಾಡಿರೋದು ಅಷ್ಟೇ. ಸಿಂಪಲ್ ಡೈರೆಕ್ಟ್ ಆಗಿ ಹೇಳ್ತೀನಿ, ಬಂಡವಾಳ ಬರಲಾರ್ದು ಯಾರು ಡಿಲೀಟ್ ಮಾಡಕ್ಕೆ ಹೋಗಲ್ಲ, ಇಲ್ಲಾಂದ್ರೆ ಅವನ್ನ ಬಿಟ್ಟು ಕಳಿಸಲ್ಲ, ಆಯ್ತಾ? ಅಷ್ಟು ಸುಲಭವಾಗಿ ಯಾವುದು ಇದು ಮಾಡಲ್ಲ. ಇನ್ನು ಧರ್ಮಸ್ಥಳ ಪ್ರಕರಣದಲ್ಲಿ ಸಾಕಷ್ಟು ಕೇಸ್ಗಳನ್ನ ನಾವು ಈಗಾಗಲೇ ನೋಡ್ತಾ ಇದೀವಿ. ಯಾಕೆಂದ್ರೆ ಒಂದಷ್ಟು ಹೆಣ್ಣು ಮಕ್ಕಳ ನಿಗೂಢ ಸಾವಿನ ರಹಸ್ಯಗಳು ಅಡಗಿದೆ. ಬುರುಡೆ ಗ್ಯಾಂಗ್ ಈ ತರ ಎಲ್ಲ ಸಂಚಲನ ಮೂಡಿಸಿತ್ತು. ಹಾಗಾದ್ರೆ ಅಲ್ಲಿ ಎಷ್ಟು ನಿಜಾಂಶ ಇದೆ, ಎಷ್ಟು ಸತ್ಯ ಇದೆ, ಎಷ್ಟು ಸುಳ್ಳು? ನಿಮ್ಗೆ ಹೇಳ್ಬೇಕಂತಂದ್ರೆ ಅದು ಒಂದು ಗುಡ್ಡಗಾಡು ಪ್ರದೇಶ. ಅವಾಗಿನ ಕಾಲದಲ್ಲಿ ಅಲ್ಲಿ ಏನೋ ಮಾಡಿದ್ರ ಕಸಿ ಎಲ್ಲ ಅದನ್ನ ತೋರಿಸಿದಾರೆ ಆಲ್ರೆಡಿ. ಎಷ್ಟೋ ಕಾಡಿನಲ್ಲಿ ಜನ ಸಾಯ್ತಿರ್ತಾರೆ, ಏನೋ ಮಾಡ್ತಿರ್ತಾರೆ, ಅದನ್ನೆಲ್ಲ ಬುಲ್ಡಲ್ಲಿ ಸಿಕ್ಕಾಗ ಇದೇ ಈ ಮಹಿಳೆ ಕಸಿ ಹೇಳಕ್ಕಾಗಲ್ಲ. ಅದನ್ನು ಅವ್ರು ತನಿಖೆ ಮಾಡಿದಾಗ ಏನು ಸಿಕ್ತವ್ರಿಗೆ? ಬುಡ್ಡೆ ಸಿಕ್ಕುವ ಇಲ್ಲ, ಎಷ್ಟು ಸಿಕ್ಕುವ? ಇನ್ನು 12-13 ಸಿಕ್ಕುವ. ಅದು ಅವರು ಲೇಡೀಸು ಅಲ್ವೇ ಅಲ್ಲ. ಫಸ್ಟ್ ಆಫ್ ಆಲ್ ಬಟ್ಟೆ ಸಿಕ್ಕುವ ಅದನ್ನು ಅಲ್ಲ, ಯಾರೊಬ್ರು ಬೇರೆಯವರು ಮಾಡಿರ್ ಬಂದಿರ್ಬೋದಲ್ಲ, ಈಗ ದುಡ್ಡು ಕೊಟ್ಟಂಗೆ ಬೇರೆಯವರು ಮಾಡಿರ್ಬೋದಲ್ಲ. ಅಲ್ಲಿ ಹಂಗೆ ಮಾಡೋಕೆ ನಾವು ಧರ್ಮಸ್ಥಳ ಅಪಾದನೆ ಮಾಡೋಕ್ಕಾಗಲ್ಲ. ಥ್ಯಾಂಕ್ ಯು ಸೋ ಮಚ್ ಸರ್. ಎಸ್, ಕೇಳಿದ್ರಲ್ವಾ ವೀಕ್ಷಕರೇ, ಧರ್ಮಸ್ಥಳ ಪ್ರಕರಣದ ಬಗ್ಗೆ ಜನ ಮಾತಾಡ್ತಾ ಸಾಕಷ್ಟು ವಿಚಾರಗಳನ್ನ ಬಯಲಿಗೆ ಎಳಿತಾ ಹೋಗ್ತಾರೆ. ಯಾಕಂತ ಅಂದ್ರೆ ನಮ್ಮ ರಾಜ್ಯದಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ಹದಗೆಟ್ಟಿದೆ, ಯಾವ್ಯಾವ ವಿಷಯಗಳಿಗೆ ತಲೆ ಕೆಡಿಸ್ಕೊಂತಾರೆ, ಯಾವ ವಿಷಯಕ್ಕೆ ತಲೆ ಕೆಡಿಸ್ಕೋಬಾರ್ದು, ಇವೆಲ್ಲವನ್ನು ಸಹ ಜನರ ಆಕ್ರೋಶ ವ್ಯಕ್ತಪಡಿಸ್ತಾ ಹೋದ್ರು. ಯಾಕಂತ ಅಂದ್ರೆ ಉದಾಹರಣೆಗೆ ಹೇಳ್ಬೇಕು ಅಂದ್ರೆ ಇದೀಗ ಪರಪ್ಪನ ಅಗ್ರಹಾರದಲ್ಲಿ ಸಾಕಷ್ಟು ವಿಚಾರಕ್ಕೆ ಅಂತ ಅಂದ್ರೆ ರಾಜ್ಯಾತೀತ ಸಿಗ್ತಾ ಇರುವಂತಹ ಕೈದಿಗಳ ಬಗ್ಗೆ ಜನ ಮಾತಾಡ್ತಾ ಹೋದ್ರು. ಯಾಕಂತ ಅಂದ್ರೆ ಅವ್ರಿಗೆ ಮೊಬೈಲ್ ಇರ್ಬೋದು, ಏರ್ಪೋರ್ಟ್ಸ್ ಇರ್ಬೋದು, TV ಇರ್ಬೋದು, ಕ್ಯಾಲೆಂಡರ್ ಇರ್ಬೋದು, ಇವೆಲ್ಲ ಎಲ್ಲಿಂದ ಸಿಗ್ತಾ ಇದೆ, ಇಷ್ಟೊಂದು ಸೌಕರ್ಯ ಅವ್ರಿಗೆ ಎಲ್ಲಿಂದ ಸಿಗ್ತಾ ಇದೆ ಅನ್ನೋ ಬಗ್ಗೆ ಸರ್ಕಾರ ಯಾವುದೇ ರೀತಿ ಯೋಚನೆನೂ ಕೂಡ ಮಾಡದೆ ಒಂದು ನಿರ್ಧಾರ ತಗೊಳ್ತಾರೆ. ಆದರೆ ಈ ವಿಡಿಯೋನ ಯಾವ ರೀತಿ ಹೊರಗಡೆ ಬಿಟ್ಟರು ಅನ್ನೋದ್ರ ಬಗ್ಗೆ ಸರ್ಕಾರ ತನಿಖೆ ಮಾಡ್ತಾ ಇದ್ದಾರೆ. ಈ ವಿಡಿಯೋ ಯಾರು ಹೊರಗಡೆ ಬಿಟ್ಟಿದ್ದು, ಯಾರು ರಿವೀಲ್ ಮಾಡಿದ್ದು ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ. ಆದರೆ ಅವ್ರಿಗೆಲ್ಲ ಸೌಕರ್ಯ ಕೊಟ್ಟಿದ್ದು ಯಾರು ಅನ್ನೋದ್ರ ಬಗ್ಗೆ ಇಂದಿಗೂ ಕೂಡ ತನಿಖೆ ನಡೆದಿಲ್ಲ. ಆದರೆ ಅದೇ ಒಂದು ಸೌಜನ್ಯ ಪ್ರಕರಣ ಇರ್ಬೋದು, ಧರ್ಮಸ್ಥಳದ ಪ್ರಕರಣ ಇರ್ಬೋದು, ಇದಕ್ಕೆ ಒಂದು SIT ತನಿಖೆ ರಚನೆ ಆಗುತ್ತೆ. ಇದಕ್ಕೋಸ್ಕರ ಸಾಕಷ್ಟು ರಾಜಕೀಯ ವ್ಯಕ್ತಿಗಳು ಈ ಪ್ರಕರಣದಲ್ಲಿ ಒಳಗಡೆ ಬರ್ತಾರೆ. ಇದ್ರ ಬಗ್ಗೆ ಜನಗಳು ಸಾಕಷ್ಟು ಬೇರೆ ಬೇರೆ ರೀತಿಯ ಅಭಿಪ್ರಾಯನ ಹೊಂದಿದ್ದಾರೆ. ಯಾಕೆಂದ್ರೆ MD ಸಮೀರ್ ಅವ್ರು ಮಾಡಿದ್ದು ತಪ್ಪು ಅಂತಾನೂ ಹೇಳ್ತಾರೆ, ಕೆಲವೊಬ್ರು ಸರಿ ಅಂತಾನೂ ಹೇಳ್ತಾರೆ. ಇದ್ರ ಬಗ್ಗೆ ಜನರ ಅಭಿಪ್ರಾಯ ಇದಾಗಿತ್ತು ಇವತ್ತಿನ ವಿಶೇಷ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ.